Hello everyone, welcome to ಸನ್ಮಾರ್ಗ ಕ್ಲಾಸಸ್. ವೃತ್ತಗಳು ಅಧ್ಯಾಯದ 6ನೇ ಪ್ರಶ್ನೆಯನ್ನ ಗಮನಿಸಿ. ಕೊಟ್ಟಿರುವ ಚಿತ್ರದಲ್ಲಿ OA is equal to 5 ಸೆಂಟಿಮೀಟರ್, OA is equal to 5 ಸೆಂಟಿಮೀಟರ್, AB is equal to 8 ಸೆಂಟಿಮೀಟರ್. AB ಎಷ್ಟಿದೆ? 8 ಸೆಂಟಿಮೀಟರ್ ಇದೆ. ಮತ್ತು OD ಪರ್ಪೆಂಡಿಕ್ಯುಲರ್ ಟು AB ಆಗಿದ್ದರೆ CD ಯ ಅಳತೆಯನ್ನ ಕಂಡುಹಿಡಿಯಿರಿ. ಸೊ CD ಯ ಉದ್ದವು ಆಯ್ಕೆ 2 ಸೆಂಟಿಮೀಟರ್, ಆಯ್ಕೆ ಬಿ 3 ಸೆಂಟಿಮೀಟರ್, ಆಯ್ಕೆ ಸಿ 4 ಸೆಂಟಿಮೀಟರ್, ಆಯ್ಕೆ ಡಿ 5 ಸೆಂಟಿಮೀಟರ್. ಓಕೆ, ಸೊ ಇಲ್ಲಿ AC ಯ ಉದ್ದವನ್ನ ಫಸ್ಟ್ ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಇಲ್ಲಿ AC ಯ ಉದ್ದವನ್ನ ಕಂಡುಹಿಡಬೇಕು ಅಂದ್ರೆ ಸೊ ವೃತ್ತದ ಕೇಂದ್ರದಿಂದ ಜಾಗ ಎಳೆದ ಲಂಬವು ಆ ಜಾವನ್ನ ಅರ್ಧಿಸುತ್ತೆ. ಹಾಗಾದ್ರೆ AB 8 ಸೆಂಟಿಮೀಟರ್ ಆಯ್ತು ಅಂದ್ರೆ AC ಎಷ್ಟಾಗತ್ತೆ ಹೇಳಿ? 4 ಸೆಂಟಿಮೀಟರ್, CB 4 ಸೆಂಟಿಮೀಟರ್ ಆಗುತ್ತೆ. ಓಕೆ, ಸೊ ಈಗ ಲಂಬ ಕೋನ ತ್ರಿಭುಜ AOC ಅನ್ನ ಕನ್ಸಿಡರ್ ಮಾಡಿದ್ರೆ ಸೊ ನಾವಿಲ್ಲಿ ಈ OC ಅನ್ನ ಫೈಂಡ್ ಔಟ್ ಮಾಡ್ಬೋದು. ಹೇಗೆ? ಪೈಥಾಗೋರಸ್ ಪ್ರಮೇಯವನ್ನ ಅನ್ವಯಿಸ್ಕೊಂಡು. ಹಾಗಾದ್ರೆ ಇಲ್ಲಿ AO ಸ್ಕ್ವೇರ್ ಈಸ್ ಈಕ್ವಲ್ ಟು ಏನಾಗತ್ತೆ ಹೇಳಿ? OC ಸ್ಕ್ವೇರ್ ಪ್ಲಸ್ AC ಸ್ಕ್ವೇರ್ ಆಗುತ್ತೆ. AO ಸ್ಕ್ವೇರ್ ಎಷ್ಟಿದೆ? 5^2 ಈಸ್ ಈಕ್ವಲ್ ಟು OC ಸ್ಕ್ವೇರ್ ಪ್ಲಸ್ AC 4 ಸ್ಕ್ವೇರ್. ಓಕೆ, 25 ಈಸ್ ಈಕ್ವಲ್ ಟು OC ಸ್ಕ್ವೇರ್ ಪ್ಲಸ್ 16. So OC square is equal to 25 minus 16. So OC square is equal to 25 minus 16 ಎಷ್ಟು ಬರುತ್ತೆ? 9. So OC square is equal to 9. OC is equal to ಏನಾಗತ್ತೆ ಹೇಳಿ? ಸ್ಕ್ವೇರ್ ರೂಟ್ ಆಫ್ 9 ಆಗತ್ತೆ. ಸ್ಕ್ವೇರ್ ರೂಟ್ ಆಫ್ 9 ಅಂದ್ರೆ 3 ಅಲ್ವಾ? ಸೊ 3 ಸೆಂಟಿಮೀಟರ್ ಬರುತ್ತೆ. ಓಕೆ, ಸೊ ಎಷ್ಟು OC ಎಷ್ಟು ಬಂದಿದೆ? 3 ಸೆಂಟಿಮೀಟರ್ ಬಂದಿದೆ. ಓಕೆ, ಸೊ ಈಗ ಇಲ್ಲಿ ನಾವು CD ಯ ಅಳತೆಯನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ CD is equal to ಏನ್ ಹೇಳಿ? OD ಮೈನಸ್ OC ಅಲ್ವಾ? ಸೊ OD ಮೈನಸ್ OC. ಸೊ ಇಲ್ಲಿ OD ಏನ್ ಹೇಳಿ? ತ್ರಿಜ್ಯ ಅಲ್ವಾ? ಈ ವೃತ್ತದ ತ್ರಿಜ್ಯ OD ಆಗತ್ತೆ. OD ಈಕ್ವಲ್ ಟು ಏನ್ ಹೇಳಿ? AO ಆಗತ್ತೆ. ಸೊ AO ಎಷ್ಟಿದೆ? 5 ಸೆಂಟಿಮೀಟರ್ ಇದ್ರೆ OD ಕೂಡ ಏನಿರತ್ತೆ? 5 ಸೆಂಟಿಮೀಟರ್ ಇರತ್ತೆ. ಸೊ ಹಾಗಾದ್ರೆ ಇಲ್ಲಿ CD ಈಸ್ ಈಕ್ವಲ್ ಟು ಏನ್ ಹೇಳಿ? OD ಮೈನಸ್ OC ಮಾಡಿದ್ರೆ ನಮ್ಗೆ CD ಸಿಗತ್ತೆ. ಹಾಗಾದ್ರೆ OD 5 ಸೆಂಟಿಮೀಟರ್ ಮೈನಸ್ OC ಎಷ್ಟು ಬಂದಿದೆ? 3 ಸೆಂಟಿಮೀಟರ್. ಸೊ 5ರಲ್ಲಿ ಮೈನಸ್ 3 ಹೋದ್ರೆ 2 ಸೆಂಟಿಮೀಟರ್ ಆಗುತ್ತೆ. ಹಾಗಾದ್ರೆ ಇಲ್ಲಿ CD ಯ ಉದ್ದ ಎಷ್ಟು ಬಂದಿದೆ ಹೇಳಿ? 2 ಸೆಂಟಿಮೀಟರ್. ಕೊಟ್ಟಿರುವಂತಹ ಆಯ್ಕೆಯಲ್ಲಿ A ಸರಿಯಾಗತ್ತೆ. ಓಕೆ, ಥ್ಯಾಂಕ್ ಯು.